ನಮಸ್ತೆ ಕರುನಾಡು. ನೀವೇನಾದ್ರೂ ಬೆಣ್ಣೆ ದೋಸೆ ತಿನ್ಬೇಕು ಅಂದ್ರೆ ದಾವಣಗೆರೆಗೆ ಹೋಗ್ಬೇಕು ಅಂತ ಏನಿಲ್ಲ. ನಮ್ಮ ಬೆಂಗಳೂರಿಂದ ಬರೀ 120 ಕಿಲೋಮೀಟರ್ ಆಗುತ್ತೆ. ಮಳವಳ್ಳಿಯಿಂದ ಜಸ್ಟ್ 18 ಕಿಲೋಮೀಟರ್ ಆಗುತ್ತೆ. ಕಿರಗವಲು ಸಂತೆ ಮಾಡೋದ್ರಿಂದ 2 ಕಿಲೋಮೀಟರ್ ಆಗುತ್ತೆ. ಈ ಹೋಟೆಲ್ ಬಂದ್ಬಿಟ್ಟು 66 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಮುಂಚೆ ಇವರ ತಂದೆಯವರು ನಡ್ಸ್ಕೊಂಡು ಬರ್ತಾ ಇದ್ರು, ಇವಾಗ ಇವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೈಸು ಕೂಡ ತುಂಬಾ ಕಡಿಮೆ ಇದೆ. ಕ್ವಾಲಿಟಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೀವು ಒಂದು ಸಾರಿ ಈ ದೋಸೆನ ತಿಂದ್ರೆ ಒನ್ ಮೋರ್ ಅಂತ ಹೇಳಲ್ಲ, ಟೂ ಮೋರ್ ಅಂತ ಹೇಳ್ತೀರಾ. ನೀವೇನಾದ್ರೂ ಈ ಮಳವಳ್ಳಿ ಸೈಡ್ ಹೋದಾಗ, ಇಲ್ಲ ಬನ್ನೂರು, ತಿರ್ಗೋವಲು, ಟಿ ನರಸೀಪುರ ರೋಡು ಈ ಕಡೆ ಹೋದಾಗ ಒಂದ್ಸರಿ ಟ್ರೈ ಮಾಡಿ. ಈ ಹೋಟೆಲ್ ಇರುವಂತ ಜಾಗದ ಹೆಸರು ಕಲ್ಪುಣಿ ಅನ್ನೋ ಗ್ರಾಮದಲ್ಲಿ ಈ ಹೋಟೆಲ್ ಇದೆ. ಈ ಹೋಟೆಲ್ನ ಹೆಸರು ಹೋಟೆಲ್ ಸಿದ್ದಪ್ಪ. ಇವ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ 66 ವರ್ಷಗಳಿಂದನೂ ಇವರು ಸೌದೆ ಒಲೆಯಲ್ಲೇನೆ ಮಾಡ್ತಾ ಇರೋದು. ಗ್ಯಾಸ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ನಾನು ತುಂಬಾ ಸರಿ ಹೋಗಿದ್ದೀನಿ, ತಿಂದಿದ್ದೀನಿ, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ಊಟ ಹೊಸ ಜಾಗ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಸಿಗುವ. ಶುಭ ದಿನ.